ಮತಾಂತರಗೊಂಡವರು ಎಸ್ಸಿ ಎಸ್ಟಿ ಅಲ್ಲ, ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ನಮ್ಮ ದೇಶದ ಕಾನೂನು ಬಹಳಷ್ಟು ವಿಶೇಷವಾಗಿದೆ. ಇದುವರೆಗೂ ಕೂಡ ಎಸ್ಸಿ ಎಸ್ಟಿ ಅಂತ ಹೇಳಿಕೊಂಡು ಸೌಲಭ್ಯಗಳನ್ನು ಪಡೆದುಕೊಂಡು ಬೇರೆ ಧರ್ಮವನ್ನು ಪಾಲಿಸುವವರಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದೆ. ಹಿಂದೂ, ಬೌದ್ಧ, ಸಿಖ್ ಧರ್ಮದಲ್ಲಿ ಇದ್ದಂತಹ ಎಸ್ಸಿ ಎಸ್ಟಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೆಲವೊಂದಿಷ್ಟು ವಿಶೇಷವಾದಂತಹ ಸೌಲಭ್ಯಗಳನ್ನು ನಮ್ಮ ದೇಶದ ಕಾನೂನು ನೀಡಿತ್ತು. ಆದರೆ ಅದನ್ನೇ ದುರ್ಬಳಕೆ ಮಾಡಿಕೊಳ್ಳುವಂತಹ ಅನೇಕ ಜನ ಇರುವಾಗ ಅಂಥವರಿಗೆ ಒಂದು ಪಾಠ ಕಲಿಸಿದಂತಹ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆಂಧ್ರ ಪ್ರದೇಶದಲ್ಲಿ ಓರ್ವ ಆನಂದ್ ಎಂಬಂತಹ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ತಾನು ಎಸ್ಸಿ ಎಸ್ಟಿಗೆ ಹುಟ್ಟುತ್ತಾನೆ. ಅವರು ಎಸ್ಸಿ ಎಸ್ಟಿ ಸಮುದಾಯದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಆಗಿದ್ದು ಹಂತ ಹಂತವಾಗಿ ಯಾವುದೋ ಆಮಿಷಕ್ಕೋ ಅಥವಾ ತನ್ನ ಸ್ವಯಂ ಇಚ್ಛೆಯಿಂದಲೂ ಆತ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದ. ಆ ಕನ್ವರ್ಟ್ ಆದಂತಹ ಆನಂದ್ ಎಂಬಂತಹ ಪಾದ್ರಿಯ ಮೇಲೆ ಅದೇ ಊರಿನ ಕೆಲವರು ಆತನ ಮೇಲೆ ದೌರ್ಜನ್ಯವನ್ನು ನಡೆಸ್ತಾರೆ. ಆ ದೌರ್ಜನ್ಯವನ್ನು ನಡೆಸಿದಾಗ ಅವರ ಮೇಲೆ ಪೊಲೀಸ್ ಕೇಸನ್ನು ದಾಖಲಿಸಿ FIR ಕೂಡ ಅಲ್ಲಿ ದಾಖಲಾಗುತ್ತೆ. ಈ FIR ನ ಪ್ರಶ್ನಿಸಿದಂತ ಆ ದಾಳಿಯನ್ನ ನಡೆಸಿದಂತ ವ್ಯಕ್ತಿಗಳು ಆ ಒಂದು ದೂರನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಂಧ್ರ ಪ್ರದೇಶದ ಹೈಕೋರ್ಟ್ಗೆ ಹೋಗ್ತಾರೆ. ಆ ಹೈಕೋರ್ಟ್ಗೆ ಹೋದಾಗ ಅವನು ಹುಟ್ಟುತ್ತಾ SC ST ಆಗಿದ್ದು ಬೇರೆ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಏನ್ ಮಾಡ್ತು ಅಂತ ಹೇಳಿದ್ರೆ ಆ ತೀರ್ಪನ್ನ ಅಥವಾ ಆ FIR ನ ರದ್ದುಗೊಳಿಸಿತು. ಇದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಆನಂದ್ ಎಂಬಂತಹ ಪಾದ್ರಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆಂಧ್ರ ಪ್ರದೇಶ ಹೈಕೋರ್ಟ್ ನೀಡಿದಂತಹ ತೀರ್ಪನ್ನ ಎತ್ತಿ ಹಿಡಿಯುತ್ತೆ. ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಹುಟ್ಟುತ್ತಾ ಯಾವ ಧರ್ಮದಲ್ಲಿ ಇರ್ತಾನ ಅಥವಾ ಹುಟ್ಟುತ್ತಾ ಯಾವ ಜಾತಿಯಲ್ಲಿ ಇರ್ತಾನ ಆ ಜಾತಿಯಲ್ಲಿ ಪಡೆಯುವಂತ ಸೌಲಭ್ಯಗಳ ಜೊತೆಗೆ ಆತ ಬೇರೆ ಧರ್ಮವನ್ನು ಏನಾದರೂ ಪಾಲಿಸಿದ್ದೇ ಆದಲ್ಲಿ ಅವನು ಪಡೆಯುವಂತಹ ಸೌಲಭ್ಯಗಳು ಕಟ್ ಆಗುತ್ತೆ ಅನ್ನುವಂತಹ ಒಂದು ತೀರ್ಪನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ನೀಡುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಏನು ಕ್ರೈಸ್ತ ಧರ್ಮ ಆಗಮನ ಆದ ನಂತರ ಕ್ರೈಸ್ತರು ಕೆಲವೊಂದಿಷ್ಟು ಜನರಿಗೆ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರ, ಯಾರು ಜಾತಿಯ ತಾರತಮ್ಯದಿಂದ ನೊಂದಿರ್ತಾರ ಅಂಥವರನ್ನ ಮನವೊಲಿಸಿ ಕನ್ವರ್ಟ್ ಮಾಡಿರ್ತಾರೆ, ಇಲ್ಲಿ ಮತಾಂತರ ಮಾಡಿರ್ತಾರೆ. ಆ ರೀತಿಯಲ್ಲಿ ಮತಾಂತರ ಆದವರು ಮತಾಂತರ ಆಗಿದ್ದು ಅಲ್ಲದೆ ತಮ್ಮ ಧರ್ಮ ತಮ್ಮ ಜಾತಿಯ ಆಚರಣೆಗಳಿಂದ ದೂರವಿದ್ದು ಇತರ ಧರ್ಮದ ಆಚರಣೆಗಳಲ್ಲಿ ತೊಡಗಿಕೊಂಡಿದ್ರೂ ಕೂಡ ತಮ್ಮ ಮೂಲ ಧರ್ಮ ಏನಿದೆ, ತಮ್ಮ ಮೂಲ ಜಾತಿ ಏನಿದೆ ಅದನ್ನ ಅವರು ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಪಡಿತಾ ಇರ್ತಾರೆ. ಹಾಗಾಗಿ ಅಂತಹ ಸೌಲಭ್ಯಗಳಿಗೆ ಅವರು ಲಭ್ಯ ಅಲ್ಲ ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿ ಯಾರು ದೌರ್ಜನ್ಯ ಮಾಡಿದ್ರ ಆ ದೌರ್ಜನ್ಯ ಆದವರಿಗೆ ನ್ಯಾಯವನ್ನ ಒದಗಿಸಿದೆ. ಅಂದ್ರೆ ನ್ಯಾಯ ಅಂದ್ರೆ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಶಿಕ್ಷೆ ಆದರೂ ಕೂಡ ಏನು ಇಲ್ಲಿ ನಾನು SC ST ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ SC ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಆನಂದ್ ಇಲ್ಲಿ ಏನು ಕೇಸ್ ದಾಖಲಿಸಿದ್ದ ಆ ಕೇಸನ್ನು ಅವರು ರದ್ದುಗೊಳಿಸಿ ಈ ಸುಪ್ರೀಂ ಕೋರ್ಟ್ ಇದೀಗ ಐತಿಹಾಸಿಕ ತೀರ್ಪನ್ನ ನೀಡಿದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಜನ ಈ ಬೇರೆ ಬೇರೆ ಧರ್ಮಗಳಲ್ಲಿ ಅಂದ್ರೆ ಏನು ಕೆಲವೊಂದಿಷ್ಟು ಜಾತಿಗಳಲ್ಲಿ ಈಗ ನಾವು ಅಸ್ಪೃಶ್ಯತೆಗೆ ಒಳಗಾದಂಥವರು ಅಥವಾ ದಲಿತ ಸಮುದಾಯಕ್ಕೆ ಸೇರಿದಂಥವರಿಗೆ ಕ್ರೈಸ್ತ ಧರ್ಮದವರು ಹಾಗೂ ಹೀಗೂ ಆಮಿಷವನ್ನು ಒಡ್ಡಿಯೋ ಅಥವಾ ಏನನ್ನೋ ಹೇಳಿಯೋ ಮತಾಂತರ ಮಾಡಿದ್ದು ಬಹಳಷ್ಟು ಇದೆ. ಎಲ್ಲ ಊರುಗಳಲ್ಲೂ ಕೂಡ ನಾವು ಅದನ್ನು ಕಾಣ್ತೀವಿ. ಆದರೆ ಅವರು ಮೂಲ ಸೌಕರ್ಯಗಳನ್ನು ಹುಟ್ಟಿದಂಥ ಜಾತಿಯಲ್ಲೇ ತೋರಿಸಿ ಸರ್ಟಿಫಿಕೇಟ್ ಅನ್ನು ತೋರಿಸಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಆದರೆ ಬೇರೆ ಧರ್ಮವನ್ನು ಕೂಡ ಅವರು ಪಾಲನೆ ಮಾಡ್ತಾರೆ. ಅದಕ್ಕೋಸ್ಕರವೇ ಈ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಹಿಂದೂ, ಬೌದ್ಧ, ಸಿಖ್ ಧರ್ಮದಲ್ಲಿ ಇರ್ತಕ್ಕಂತಹ SC ST ಅಥವಾ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರು ಆ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ. ಒಂದು ವೇಳೆ ಎರಡೂ ಏಕಕಾಲದಲ್ಲಿ ಅವರು ಮಾಡ್ತಾ ಇದ್ರೆ ಸೌಲಭ್ಯವನ್ನು ಪಡೆದುಕೊಂಡು ಈ ಕಡೆ ಬೇರೆ ಧರ್ಮದ ಆಚರಣೆಯಲ್ಲೂ ಕೂಡ ತೊಡಗಿಕೊಂಡಿದ್ರೆ ಅಂಥವರಿಗೆ ಇನ್ನು ಮುಂದೆ SC STಯ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿ ಈ ಐತಿಹಾಸಿಕ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇದೀಗ ನೀಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.